ಹಾಯ್ ವೀಕ್ಷಕರೇ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವತ್ತು ನಾವು ಪತ್ರೊಡೆಯನ್ನು ಮಾಡಲಿಕ್ಕೆ ಹೊರಟಿದ್ದೇವೆ. ನೋಡಿ, ಪತ್ರೊಡೆಯ ಎಲೆಯನ್ನು ಮೊದಲ ದಿವಸ ತೆಗೆದು ನಂತರ ಇದನ್ನು ಸಪೂರ ರೀತಿಯಲ್ಲಿ ಕಟ್ ಮಾಡಬೇಕು. ನೋಡಿ, ಈ ರೀತಿ ತುಂಬ ಸಪೂರ ಇರಬೇಕು ಮತ್ತು ಚೆನ್ನಾಗಿ ಇದನ್ನು ತೊಳೆದು ಇಟ್ಟರೆ ತುಂಬ ಉತ್ತಮ. 2 ಗ್ಲಾಸಿನಷ್ಟು ಕುಚ್ಚಲಕ್ಕಿಯನ್ನು ನೆನೆಸಿ ಹಾಕಿರ್ತೇನೆ. ಅದನ್ನು ಇವಾಗ ಗ್ರೈಂಡ್ ಮಾಡ್ತಾ ಇದ್ದೇನೆ. ಗ್ರೈಂಡ್ ಮಾಡುವಾಗ ಜಾಸ್ತಿ ನೀರು ಹಾಕಲಿಕ್ಕಿಲ್ಲ, ಸ್ವಲ್ಪ ಹಾಕಿದರೆ ಸಾಕು. ಅದು ಪುಂಡಿ ರೀತಿಯಲ್ಲಿ ನಮಗೆ ಬರಬೇಕು, ಅದಕ್ಕೋಸ್ಕರ. ಇವಾಗ ಇದಕ್ಕೆ ಮಸಾಲ ತೆಂಗಿನ ತುರಿ ಹಾಕಿದ್ದೇನೆ, ಈರುಳ್ಳಿ ಫ್ರೈ ಮಾಡಿದ್ದೇನೆ, ಕೊತ್ತಂಬರಿ ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡಿದ್ದೇನೆ, ಸ್ವಲ್ಪ ಸಾಸಿವೆ, ಜಾಸ್ತಿ ಬೇಡ, ಅರಶಿನ ಹುಡಿ, ಜೀರಿಗೆ ಇದು ಕೂಡ ಸ್ವಲ್ಪ, ಉದ್ದಮೆಣಸು ಒಂದು 6ರಿಂದ 10, ಸ್ವಲ್ಪ ಹುಳಿ ಹಾಕಿ ಗ್ರೈಂಡರಲ್ಲಿ ಇವಾಗ ಚೆನ್ನಾಗಿ ಇದನ್ನು ಗ್ರೈಂಡ್ ಮಾಡಬೇಕು. ಸಾಧಾರಣ ಒಂದು ಚೆನ್ನಾಗಿ ಗ್ರೈಂಡ್ ಆದ ನಂತರ ನಾವು ಇದರ ಮಸಾಲೆಯನ್ನು ತೆಗಿಬೇಕು. ಇವಾಗ ಮೊದಲಿಗೆ ನಾವು ರುಬ್ಬಿ ಇಟ್ಟ ಅಕ್ಕಿಯ ಹಿಟ್ಟಿನ ಜೊತೆಗೆ ಪತ್ರೊಡೆ ಎಲೆಯನ್ನು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡಬೇಕು. ಇವಾಗ ಇದನ್ನು ಒಂದು ಸಾಗುಣಿಯ ಎಲೆಯನ್ನು ಚಂದ ಮಾಡಿ ಸ್ವಚ್ಛಗೊಳಿಸಿ ಆ ಮಿಶ್ರಣವನ್ನು ಇದಕ್ಕೆ ಹಾಕಿ ಚಂದ ಮಾಡಿ ಟೈಟ್ ಮಾಡಿ ಕಟ್ಟಿ ಒಂದು ಪಾತ್ರೆಯಲ್ಲಿ ಬೇಯಿಸಲು ಇಡಬೇಕು. ಸಾಧಾರಣ ಇದು ಒಂದು ಅರ್ಧ ಗಂಟೆ ಆದರೂ ಬೇಯಿಸಲು ನಾವು ಇಡಬೇಕು. ಇವಾಗ ಒಂದು ಬಾಣಲೆಯನ್ನು ಬಿಸಿ ಮಾಡಿ ಅದಕ್ಕೆ ಸ್ವಲ್ಪ ತೆಂಗಿನೆಣ್ಣೆ ಹಾಕಿ ಈರುಳ್ಳಿಯನ್ನು ಫ್ರೈ ಮಾಡ್ತಾ ಇದ್ದೇನೆ. ನೋಡಿ, ಮಗುಚುತ್ತಾ ಇದ್ದೇನೆ. ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿದೆ. ಇವಾಗ ನಾವು ತೆಗೆದಿಟ್ಟ ಮಸಾಲವನ್ನು ಇದಕ್ಕೆ ಹಾಕಿದೆ. ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ. ಇವಾಗ ನಾವು ಕಟ್ ಮಾಡಿ ಇಟ್ಟ ಪತ್ರೊಡೆಯ ಪೀಸನ್ನು ಈ ಮಸಾಲೆಗೆ ಹಾಕೋಣ. ಮಸಾಲೆ ಕುದಿ ಬರ್ತಾ ಉಂಟು, ನೋಡಿ ಹಾಕ್ತಾ ಇದ್ದೇನೆ. ಸ್ವಲ್ಪ ಸ್ವಲ್ಪ ಹಾಕ್ತಾ ಇದ್ದೇನೆ. ಇವಾಗ ಹಾಕಿ ಚಂದ ಮಾಡಿ ಅದನ್ನು ಮಿಶ್ರಣ ಮಾಡಬೇಕು. ಮಿಕ್ಸ್ ಮಾಡ್ತಾ ಇದ್ದೇನೆ. ಸ್ವಲ್ಪ ಮೆಲ್ಲ ಮೆಲ್ಲ ಮಿಕ್ಸ್ ಮಾಡಿದ್ರೆ ಸಾಕು. ಇವಾಗ ಕುದೀತಾ ಉಂಟು. ಸಾಧಾರಣ ಇದು ಸರಿ ಕುದಿದಾದ ನಂತರ ಸ್ವಲ್ಪ ನಾವು ಮುಚ್ಚಿಡುವ. ಇವಾಗ ನಮ್ಮ ಪತ್ರೊಡೆ ರೆಡಿಯಾಗಿದೆ. ನೋಡಿ, ಪ್ಲೇಟಲ್ಲಿ ಯಾವ ರೀತಿ ಕಾಣ್ತಾ ಉಂಟು ಅಂತೇಳಿ. ತುಂಬ ಚೆನ್ನಾಗಿ ಬಂದಿದೆ ಪತ್ರೊಡೆ. ನಾನು ಕೂಡ ಟೇಸ್ಟ್ ಮಾಡಿ ನೋಡಿದ್ದೇನೆ, ತುಂಬ ಚೆನ್ನಾಗಿ ಬಂದಿದೆ. ವೀಕ್ಷಕರೇ, ನೀವು ಕೂಡ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.